ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಂತಿದ್ದೀರಾ? ಏನಾಯ್ತು? ಬಾವಾ, ನಿಮ್ಮನ್ನೇ ಬಿಡ್ಸೋಣ ಅಂತ ಬರ್ತಿದ್ವಿ, ಅಷ್ಟರಲ್ಲಿ. ಅದರ ಅವಶ್ಯಕತೆ ಇಲ್ಲಮ್ಮ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಜೂಜಾಡಿದ್ದು ಶಿವ ಅವರಲ್ಲ. ಇವರ ಹೆಸರು ಮತ್ತೆ ಫೋನ್ ನಂಬರ್ ಉಪಯೋಗಿಸ್ಕೊಂಡು ಇವರು ಮ್ಯಾನೇಜರ್ ಡೀಲಿಂಗ್ ರಾಜ ಆಡಿದ್ದು ಅನ್ನೋ ಮಾಹಿತಿ ನಮಗ್ ಸಿಕ್ತು. ಆ ಡೀಲಿಂಗ್ ರಾಜ್ನ ಅರೆಸ್ಟ್ ಮಾಡೋಕೆ ವಾರಂಟ್ ಕಳಿಸಿ ಶಿವ ಅವ್ರಿಗೆ ಸಾರಿ ಕೇಳಿ ಅವ್ರನ್ನ ಮನೆ ಹತ್ರ ಬಿಟ್ಟು ಹೋಗೋಣ ಅಂತ ನಾವೇ ಬಂದ್ವಿ. ಹೌದು ಗಿರಿ, ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು. ಆದ್ರೆ ನೀವು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಈ ವ್ಯಕ್ತಿ ಯಾರು? ನಿನ್ನ ಬಿಡಿಸ್ಕೊಳ್ಳೋಣ ಅಂತ ನಾವು ಹೋಗ್ತಾ ಇದ್ವಿ, ಅಷ್ಟರಲ್ಲಿ ಈ ಕಳ್ಳ ಬಂದು ಪುಣ್ಯಾತ್ಮ ಇಲ್ಲೇ ಇದ್ರಲ್ಲ, ಆ ಕಳ್ಳನಿಂದ ಕಾಪಾಡಿ ಎಲ್ಲೊಟ್ಟಿದ್ರು. ಪೊಲೀಸರು ಬಂದ್ರಲ್ಲ, ಇನ್ನೇನ್ ಕೆಲಸ ಅಂತ ಹೋಗಿರ್ಬೇಕು. ಇವನ್ನ ನಾವು ನೋಡ್ಕೋತೀವಿ. ಕರ್ಕೊಳ್ರಿ ಇವನ್ನ. ಶೋರೆ, ಬರ್ತೀನಿ. ಸತ್ಯ, ದೇವ್ರ ದಯದಿಂದ ಎಲ್ಲ ಸರಿ ಹೋಯ್ತಲ್ಲ ರೀ. ಬನ್ನಿ. ಭಗವಂತ, ನನಗೆ ಎಂಥದ್ದೇ ಕಷ್ಟ ಬರಲಿ, ನನ್ನ ಕುಟುಂಬನ ನೀನು ಕಾಪಾಡ್ತೆ. ಇವತ್ತು ಆ ಕ್ರಿಕೆಟ್ ಪ್ಲೇಯರ್ ರೂಪದಲ್ಲಿ ಬಂದಿದ್ದು ನೀನೇ ಅಂತ ನಾನು ನಂಬಿದ್ದೀನಿ. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಶಿವಪ್ರಸಾದ್, ಭಗವಂತ, ಸ್ನೇಹ ಮಾಡೋದು ದೊಡ್ಡದಲ್ಲ ಶಿವಪ್ರಸಾದ್. ಸ್ನೇಹನ ನಿಭಾಯಿಸೋದು ದೊಡ್ಡದು. ಕೆಲವೊಂದಷ್ಟು ಸ್ನೇಹ ಹೆಸರಿಗಷ್ಟೇ ಸೀಮಿತವಾಗಿರುತ್ತೆ. ಅದೇ ನಿನ್ನ ಆಫೀಸಲ್ಲಿರೋ ಡೀಲಿಂಗ್ ರಾಜ್ ಸ್ನೇಹದಲ್ಲಿ ಮಾತಾಡಿ ಸಮಸ್ಯೆಗೆ ಸಿಕ್ಕಾಕಿಸ್ನಲ್ಲ, ಆ ರೀತಿ ಜನರು ಇರ್ತಾರೆ. ಎಚ್ಚರವಾಗಿರು. ಬದುಕಿನ ಆರಂಭದಲ್ಲಿ ಅಂಬೆಗಾಲಿಡುವಾಗ ತುಂಟಾಟ, ಬೆಳೆಯುವ ಹಂತದಲ್ಲಿ ಹುಡುಕಾಟ, ಬೆಳೆದ ಮೇಲೆ ಚೆಲ್ಲಾಟ, ಕೋಪದಲ್ಲಿ ಕಿರುಚಾಟ, ತಾಪದಲ್ಲಿ ಅರಚಾಟ, ಪಡೆದುಕೊಳ್ಳಲು ಹೋರಾಟ, ಸಿಕ್ಕ ಮೇಲೆ ಹಾರಾಟ, ಮತ್ತಿನಲ್ಲಿ ಓಲಾಟ, ಗಮ್ಮತ್ತಿನಲ್ಲಿ ತೂರಾಟ, ನೋವಾದಾಗ ಗೋಳಾಟ, ಗೋಳು ಹೆಚ್ಚಾದಾಗ ನರಳಾಟ. ಒಟ್ಟಿನಲ್ಲಿ ಹುಟ್ಟಿನಿಂದ ಶುರುವಾಗಿ ಆತ್ಮಕ್ಕೂ ದೇಹಕ್ಕೂ ನಡುವಿನ ಒಡನಾಟದಲ್ಲಿ ಮನೆಯಿಂದ ಮಸಣದ ಕಡೆಗಷ್ಟೇ ನಿಮ್ಮ ಓಡಾಟ. ಸಾವು ಬದುಕಿನ ನಡುವೆ ಜೂಟಾಟ. ಇಷ್ಟೆಲ್ಲ ಆಟ ಇರೋವಾಗ ಜೂಜಾಟವೇಕೆ? ಜೂಜು ಮೋಜಿನ ಆಟವಲ್ಲ, ಅದು ತ್ಯಾಗ, ನಿರಹಂಕಾರ, ನಿಸ್ವಾರ್ಥದ ಕೊಲೆಗಾರ. ಜೂಜು ಖುಷಿಯ ಆಟವಲ್ಲ, ಅದು ಅಸ್ತಿತ್ವವನ್ನೇ ಬದಲಿಸಿ ಅಂತಸ್ತನ್ನು ತಲೆ ಕೆಳಗಾಗಿಸುವ ಮೋಸಗಾರ. ನೆನಪಿನಲ್ಲಿಟ್ಟುಕೊಳ್ಳಿ, ನೀವು ದಾಳಿಕೋರರಾದರೆ ಬಗ್ಗಿಸಬಹುದು, ದಂಡುಕೋರರಾದರೆ ಪರಿವರ್ತಿಸಬಹುದು. ಆದರೆ ಜೂಜುಕೋರರಾದರೆ ನೀವು ಉಳಿಯುವುದಿಲ್ಲ, ನಿಮ್ಮವರು ಉಳಿಯುವುದಿಲ್ಲ. ಔಷಧಿ ಇಲ್ಲದ ಸಾಮಾಜಿಕ ಕಾಯಿಲೆ ಜೂಜು. ಇದನ್ನು ಬುಡ ಸಮೇತ ಕಿತ್ತು ಹಾಕಲು ಎಲ್ಲರೂ ಕೈ ಜೋಡಿಸಿ ನಿಲ್ಲಿ. ಫಲ ನಿಧಾನವಾದರೂ ಪ್ರಧಾನವಾಗಿಯೇ ಆಗುವುದು. ನೀನು ಹನುಮಾನ್, ಸೂಪರ್ ಮ್ಯಾನ್ಗಿಂತನೂ ಶಕ್ತಿ ಇದೆ, ಎಲ್ಲಾನು ಮಾಡ್ಕೊಡ್ತೀಯ ತಾನೆ. ಫಾರ್ ಎಕ್ಸಾಂಪಲ್, ರಾಮನ್ನ ಇಂಡಿಯನ್ ಓಷನ್ ದಾಟಿಸಿ ಕರ್ಕೊಂಡು ಹೋಗಿದ್ದು ನೀನೆ, ಸೀತಾ ಮಾತೆನ ವಾಪಸ್ ಕರ್ಕೊಂಬರಕ್ಕೆ ಹೆಲ್ಪ್ ಮಾಡಿದ್ದು ನೀನೆ, ಶ್ರೀಲಂಕಾ ಕಂಟ್ರಿಗೆ ಫೈರ್ ಹಚ್ಚಿ ಬೂದಿ ಮಾಡಿದ್ದು ನೀನೆ ತಾನೆ. ಇಷ್ಟೆಲ್ಲ ಮಾಡಿದ್ಯಾ, ಅದಕ್ಕೆ ನನಗೂ ಏನೋ ಒಂದು ಮಾಡಿಕೊಡು ಅಂತ ಕೇಳಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ನಾಳೆಗೆ ಹೋಮ್ವರ್ಕ್ ಮಾಡಿಲ್ಲ, ಇವಾಗ ಬರೆಯೋಕೆ ಕೂತ್ಕೊಂಡು ಟೈಮ್ ಆಗೋಗುತ್ತೆ. ಅದಕ್ಕೆ ನಾಳೆ ಸ್ಕೂಲ್ಗೆ ಮಿಸ್ ಬರ್ದೇ ಇರೋ ಥರ ನೋಡ್ಕೊಳಪ್ಪ ದೇವ್ರೆ, ಪ್ಲೀಸ್. ಹಾಂ, ಹಾಗೇನಾದರೂ ಆದರೆ ನಿಂಗೆ 5 ರೂಪಾಯಿದು ದೊಡ್ಡ ಚಾಕ್ಲೇಟ್ನ ಹುಂಡಿಗೆ ಹಾಕ್ತೀನಿ, ಓಕೆನಾ? ಏಯ್, ಯಾಕಮ್ಮ? ದೇವ್ರಿಗೆ ಲಂಚ ಕೊಡ್ತೀನಿ ಅಂತ ಹೇಳ್ತಿದ್ಯೇನೋ?
ನೀನ್ ಮಾತ್ರ 101 ರೂಪಾಯಿನ ಹುಂಡಿಗೆ ಹಾಕ್ತೀನಿ, ಅಪ್ಪನ ಕೈಲಿ ಮುಡಿ ಕೊಡಿಸ್ತೀನಿ, ಪ್ರಣಿ ಕೈಲಿ ಉಪವಾಸ ವ್ರತ ಮಾಡಿಸ್ತೀನಿ, ಮತ್ತೆ ಉಳ್ಸೇವೆ ಮಾಡ್ತೀನಿ ಅಂತೆಲ್ಲ ಬೇಡ್ಕೋತಿಯಲ್ಲ, ಇವೆಲ್ಲ ಲಂಚ ಅಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಅದು ಭಕ್ತಿ ಕಣೋ, ಭಕ್ತಿ. ನೀವೆಲ್ಲ ಉದ್ಧಾರ ಆಗ್ಲಿ ಅಂತ ಬೇಡ್ಕೊಳ್ಳೋದು. ನಂದು ಅದೇ ಕಣಮ್ಮ, ನಾನು ಉದ್ಧಾರ ಆಗ್ಲಿ ಅಂತ ಬೇಡ್ಕೋತಿದ್ದೆ. ಮಾತಿಗೆ ಮಾತು ಕೊಡ್ತೀಯನೋ? ನಿನ್ಗೆ ಬರೇ ಎಳ್ದ್ಬಿಡ್ಬೇಕು. ಯಾಕೆ ರೂಢಾಗಿ ಬಿಹೇವ್ ಮಾಡ್ತಿದ್ಯಾ? ನೀ ನನ್ನ ಮಾತನ್ನ ರೂಢಿ ಮಾಡ್ಕೋತಾ ಇಲ್ವಲ್ಲಪ್ಪ, ಅದಕ್ಕೆ ರೂಢಾಗಿ ಮಾತಾಡ್ತಾ ಇದ್ದೀನಿ. ಹೋಮ್ವರ್ಕ್ ಮಾಡದೆ ಮೈಗಳ್ತನ ಮಾಡಿ ದೇವರಿಗೆ ಲಂಚ ಕೊಡ್ತೀನಿ ಅಂತಿದ್ಯಾ? ಹೋಮ್ವರ್ಕ್ ಮಾಡಕ್ಕೆ ಏನೋ ದಾಡಿ ನಿಂಗೆ? ಅದು ಆಟ ಆಡ್ತಾ ಮರ್ತೋಯ್ತು. ಮರ್ತೋಯ್ತಾ? ತಿನ್ನೋದು? ಈಗ ತಿನ್ನೋದ್ ಮರ್ತೋಯ್ತಾ, ಮಲ್ಗದ್ ಮರ್ತೋಯ್ತಾ ಅಂತ ಕೇಳ್ಬೇಡ. ಸ್ಕೂಲಲ್ಲೂ ಟೀಚರ್ ಅದನ್ನೇ ಕೇಳ್ತಾರೆ, ನೀನು ಅದನ್ನೇ ಕೇಳ್ತೀಯಲ್ಲ. ನಾವೇನ್ ಮಷೀನ್ಗಳ ಎಲ್ಲ ಠಕ 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 ಅಂತ ಮಾಡಕ್ಕೆ? ನಂಗೂ ಮನ್ಸಿದೆ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ಈ ಸ್ಕೂಲ್ ಅವರು ಎಕ್ಸಾಮ್ ಡೇಟ್ಸ್ ಕೊಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಮತ್ತಿನ್ಯಾವಾಗೋ ಇಡ್ತೀವಿ ಅಂತಾರೆ, ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ನಾವು ಚಿಕ್ಕ ಮಕ್ಕಳು ಇದನ್ನ ನೋಡಿ 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 ಫ್ರಸ್ಟ್ರೇಟ್ ಆಗ್ಬಿಟ್ಟಿದೀವಿ. ಅದನ್ನ ಮರೆಯಕ್ಕೆ ಸ್ವಲ್ಪ ಹೊತ್ತು ಆಡಿ ಕೂಲ್ ಡೌನ್ ಆಗ್ತಿದ್ವಪ್ಪ. ಏಯ್, ಊರು ಸಬ್ರಿ ಎಲ್ಲ ಯಾಕೋ ನಿಂಗೆ? ಸುಮ್ನೆ ಹೋಮ್ವರ್ಕ್ ಬರೆಯೋ. ಹೇ ಗಿರಿ ಯಾಕಿರಿ ಪಾಪ ಅವಲಿಂದ ಅವ್ನು ನಂಗೆ ಬೈತಾ ಇದೆಯಾ? ನೋಡ್ರಿ ಇವನನ್ನ, ಹೋಮ್ವರ್ಕ್ ಬರೀದೆ ದೇವ್ರೆ ಟೀಚರ್ ಸ್ಕೂಲಿಗೆ ಬರ್ದೇ ಇರೋ ಹಾಗೆ ಮಾಡಪ್ಪ, ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಬೇಡ್ಕೋತಾ ಇದ್ದಾನೆ. ಸೇಮ್ ಪಿಂಚ್ ಮಾಡ್ಬಿಡ್ತೀನಿ. ನಾನ್ಸೆನ್ಸ್ ಆಫ್ ದ ಸನ್ ಆಫ್ ಶಿವಪ್ರಸಾದ್, ಏನ್ ಮಾಡ್ತಾ ಇದ್ದೀಯ ನೀನು? ನಾನು ಸ್ಕೂಲಲ್ಲಿ ಹೇಗಿದೆ ಗೊತ್ತಾ? ಮಾಸ್ಟರ್ಸ್ ನನ್ನ ಡೆಡಿಕೇಶನ್ ನೋಡಿ ನನ್ನನ್ನು ಮಾಸ್ಟರ್ ಅಂತ ಕರಿತಾ ಇದ್ರು. ತಾತ ನಿನ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸುಮ್ಮನೆ ನಾಟಕ ಆಡ್ಬೇಡ. ನಾನು ದೇವ್ರ ಹತ್ರ ಹರಕೆ ಕಟ್ಕೋತೀನಿ, ನಾಳೆ ಟೀಚರ್ ಬರಲ್ಲ ಬರಲ್ಲ ಬರಲ್ಲ, ನೋಡ್ತಾ ಇರು. ಗಿರಿ, ಬೈಬೇಕಾಗಿರೋದು ಅವನಿಗಲ್ಲ ನಿನಗೆ. ಮಕ್ಕಳಿಗೆಲ್ಲ ಹರಕೆ ಹೊರದು ಹೇಳ್ಕೊಟ್ಟಿದ್ಯಲ್ಲ, ಬಾಯ್ ಕಡೆ. ಅಂದ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ದೊಡ್ಡವ್ರು ಹೇಳ್ತಾರೆ. ಮಾತು ಮುತ್ತು ಎರಡನ್ನೂ ಸಂಪಾದನೆ ಮಾಡ್ಕೋಬಹುದು, ಆದರೆ ಕಳ್ಕೊಂಡಿರೋ ಸಮಯನ ಸಂಪಾದನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಸಮಯನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಬೇಕು. ಒಂದು ಕೆಲಸ ಮಾಡು, ಈಗ ಎಷ್ಟಾಗುತ್ತೋ ಅಷ್ಟು ಹೋಮ್ವರ್ಕ್ ಬರಿ, ಬೆಳಗ್ಗೆ ಎದ್ಮೇಲೆ ಬರಿ, ಸ್ಕೂಲ್ ಹೋಗೋವರೆಗೂ ಬರಿ. ಕಂಪ್ಲೀಟ್ ಆಗ್ಲಿಲ್ವಾ ಟೀಚರ್ಗೆ ಹೇಳು, ಒಪ್ಕೊಳ್ತಾರೆ ಅಷ್ಟೇ. ನೋಡ್ದ್ಯಾ ಅಮ್ಮ, ಅಪ್ಪ ಅಟ್ಲೀಸ್ಟ್ ಸೊಲ್ಯೂಷನ್ ಕೊಡ್ತಾರೆ, ಆದ್ರೆ ನೀನು ಏನೇನೋ ಮಾತಾಡ್ತೀಯ. ಅದಕ್ಕೆ ನಂಗೆ ಅಪ್ಪ ಇಷ್ಟ. ಥ್ಯಾಂಕ್ ಯು ಅಪ್ಪ. ಗುಡ್ ಬಾಯ್. ನಾನೀಗ ಓದಕ್ಕೆ ಕೂತ್ಕೋತೀನಿ. ನನ್ನ ಮರ್ಯಾದೆ ಕಳಿಯೋಕೆ ಬಂದಿದ್ದ ನೀವಿಗೆ? ನಡೀರಿ. ಅಲ್ಲ ಯೋ ನಡೀರಿ. ಗಿರಿ ಬಿಡುಗಿರಿ, ನೀನು ಒಳ್ಳೆ ರೀ, ಸ್ಕಂದ ಹರಕೆ ಹೊತ್ಕೋತಾ ಇದ್ದ, ಅದ್ ತಪ್ಪು ಅಂತ ಹೇಳ್ತಾ ಇದ್ದೆ. ತಾಯಿ ಅಂತೆ ಮಗ, ನೀನು ಅರ್ಸ್ಕೊಂತೀಯ, ಅವನು ಅರ್ಸ್ಕೋತಾನೆ, ಅದ್ರ ತಪ್ಪೇನು? ಜೋ, ನಾನು ಆತರ ಅಲ್ಲ ರೀ ಹೇಳ್ತಿರೋದು. ಹರಕೆ ನೆಪದಲ್ಲಿ ದೇವ್ರಿಗೆ ಚಾಕ್ಲೇಟ್ ಕೊಟ್ಟು ಲಂಚ ಕೊಡ್ತೀನಿ ಅಂತ ಹೇಳ್ತಾ ಇದ್ದ, ಅದ್ ತಪ್ಪಲ್ವಾ ರೀ? ಎಷ್ಟೇ ಆದ್ರೂ ಹರಕೆನೆ, ತೀರಿಸ್ದೆ ಮರ್ತೋಗ್ಬಿಟ್ರೆ ನೀನೇನ್ ಮಾಡ್ತಾ ಇಲ್ವಾ? ನಾನು ಹರಕೆ ಮರೆಯೋದು ಸಾಧ್ಯನೇ ಇಲ್ಲ. ಇವತ್ತಿನವರೆಗೂ ಒಂದು ಹರಕೆನೂ ಬಿಡದೆ ನಾನು ತೀರ್ಸಿದ್ದೀನಿ. ನಾನು ಯಾವುದನ್ನು ಮರ್ತಿಲ್ಲ ಅಷ್ಟೇ. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.